नाजरीन आदाब, अजमत टाइम्स न्यूज चैनल में आप तमाम का खैर मकदम। नाजरीन, वजीर खुराक रिजवान अरशद ने मीडिया से खिताब करते हुए कहा, मोहतरम वजीर आला ने मुझे पर एतमाद करते हुए खुराक के महकमे की जिम्मेदारी सौंपी है। मैं इस जिम्मेदारी को पूरी ईमानदारी के साथ निभाऊंगा। आज ही से महकमे के तमाम सीनियर ऑफिसरों के साथ बातचीत करके मौजूदा मसाइल का जायजा लूंगा। खुराक और राशन का महकमा करोड़ों लोगों की जिंदगी से बारास्त जुड़ा हुआ है। खास तौर पर गरीब और कमजोर तबकात के खानदानों तक सरकारी सहूलत पहुंचाने में उनका अहम किरदार है। उन्होंने मजीद कहा, हमारी हुकूमत का मकसद भी यही है कि गरीबों को मजीद मजबूत बनाया जाए और उनका हक बर वक्त मिले और दीगर सहूलियात के हवाले से जो भी मसाइल हैं उनका जायजा लेकर जरूर इक़दाम किए जाएंगे। आइए सुनते ही तस्वीर से। मजीद खबरों के लिए हमारे साथ जुड़े रहे। शुक्रिया। ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷ ಆಹಾರ ಖಾತೆಯನ್ನು ನನ್ನ ಜವಾಬ್ದಾರಿಯಲ್ಲಿ ವಹಿಸಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಈ ಜವಾಬ್ದಾರಿ ನಾನು ಸಂಪೂರ್ಣವಾಗಿ ನಿಷ್ಠೆಯಿಂದ ನಿಭಾಯಿಸ್ತೇನೆ, ಸಂತೋಷದಿಂದ ನಿಭಾಯಿಸ್ತೇನೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿಂದನೇ ನನ್ನ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಈ ಇಲಾಖೆಯನ್ನು ಅರ್ಥ ಮಾಡಿಕೊಂಡು ಈ ಇಲಾಖೆಯ ಮೂಲಕ ರಾಜ್ಯದ ಕೋಟ್ಯಾಂತರ ಜನ, ವಿಶೇಷವಾಗಿ ಬಡವರ್ಗದ ಮನೆ ಮನೆಗೆ ತಲುಪ್ತಕ್ಕಂಥ ಈ ಇಲಾಖೆ, ಬಡವರಿಗೆ ಸೇರಿರ್ತಕ್ಕಂಥ ಈ ಇಲಾಖೆ, ಬಡವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ತುಂಬತಕ್ಕಂಥ ರೀತಿಯಲ್ಲಿ ನಮ್ಮ ಸರ್ಕಾರದ ಉದ್ದೇಶ ಕೂಡ ಅದು ಹೌದು. ನಾನು ಸಂಪೂರ್ಣ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಈ ರಾಜ್ಯದ ಜನರ ಸೇವೆ ಮಾಡ್ತೇನೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಸರ್, ನಿಮ್ಮ ಇಲಾಖೆಯಲ್ಲೇ ಗ್ಯಾರಂಟಿ ಒಂದು ಬರುತ್ತೆ, ಬಟ್ ಫಲಾನುಭವಿಗಳಿಗೆ ಸರಿಯಾದ ಫಲಾನುಭವಿಗಳಿಗೆ ಹೋಗ್ತಿಲ್ಲ. ನಕಲಿ ಪಡಿತರ ಚೀಟಿ ಇದೆ. ಆ ಸವಾಲನ್ನು ಯಾವ ರೀತಿ ಎದುರಿಸ್ತೀರಿ? ಭಾಳಷ್ಟು ಸವಾಲುಗಳು ನಮ್ಮ ಮುಂದೆ ಇದೆ. ಭಾಳಷ್ಟು ಪಡಿತರ ಚೀಟಿಗಳ ಬಗ್ಗೆನೂ ಕೂಡ ಸವಾಲಿದೆ. ಅದನ್ನು ನಾನು ಅರ್ಥ ಮಾಡಿಕೊಂಡು ಯಾವುದು ಸರಿ ಇದೆ, ನಿರ್ದಿಷ್ಟವಾದಂಥ ಕ್ರಮಗಳು ಆ ರೀತಿಯಲ್ಲೇ ನಾವು ತಗೋತೇವೆ. ಯಾವುದೇ ರೀತಿಯ ನೈಜ ಫಲಾನುಭವಿಗಳಿಗೆ ತೊಂದರೆ ಆಗದೆ ಯಾರಿಗೆ ಸೇರಬೇಕು ಆ ಅಧಿಕಾರ ಅವ್ರಿಗೆ ಸೇರಬೇಕು. ಆದರೆ ಯಾರಾದರೂ ಅನಧಿಕೃತವಾಗಿ ತಗೋತಾ ಇದ್ದಾರೆ ಅಂದರೆ ಅದನ್ನು ಕೂಡ ಅಲ್ಲಿಂದ ತಪ್ಪಿಸ್ಬೇಕಾಗುತ್ತೆ. ಸೊ ಇದೆಲ್ಲ ನಾನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಪರಿಶೀಲನೆ ಮಾಡಿ ಕಠಿಣವಾದಂಥ ಕ್ರಮ ಎಲ್ಲಿ ತಗೋಬೇಕು ಅಲ್ಲಿ ಕಠಿಣವಾದಂಥ ಕ್ರಮ ತಗೋಬೇಕು, ಎಲ್ಲಿ ಮಾನವೀಯತೆಯ ದೃಷ್ಟಿಯಿಂದ ಕೆಲಸ ಮಾಡಬೇಕು ಅಲ್ಲಿ ಮಾನವೀಯತೆಯ ದೃಷ್ಟಿಯಿಂದ ಕೆಲಸ ಮಾಡಬೇಕು. ಅದೆಲ್ಲವನ್ನು ಅರ್ಥ ಮಾಡಿಕೊಂಡು ನಾನು ನಿಶ್ಚಿತವಾಗ್ಲೂ ಕ್ರಮಗಳನ್ನು ತಗೋತೇನೆ. BJPಯವ್ರಿಗೆ ಈ ರಾಜ್ಯದ ಜನರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋಷ್ಟು ಕೂಡ ಪ್ರಜ್ಞೆ ಇಲ್ಲ, ಮತ್ತು ಅದನ್ನು ಚರ್ಚೆ ಮಾಡ್ಕೊಳ್ಳೋಷ್ಟು ಕೂಡ ಅವ್ರಿಗೆ ಆಸಕ್ತಿ ಇಲ್ಲ. ಈ ರಾಜ್ಯದಲ್ಲಿ ಭಾಳಷ್ಟು ಕಡೆ ಬರಗಾಲ ಇರ್ತಕ್ಕಂಥದ್ದು ನಮ್ಮ ಮುಂದೆ ಇದೆ. ವರುಣ ಮತ್ತು ಭಾಳ ಮಳೆಯ ಯಾವ ರೀತಿ ಯಾವ ಪ್ರಮಾಣದಲ್ಲಿ ಎಷ್ಟು ಎಲ್ಲಿ ಆಗಬೇಕಾಗಿತ್ತು, ಕೆಲವು ಕಡೆ ಜಾಸ್ತಿ ಆಗಿದೆ, ಕೆಲವು ಕಡೆ ಆಗಲೇ ಇಲ್ಲ. ಈ ರಾಜ್ಯದ ರೈತರಿಗೆ ಶಕ್ತಿ ತುಂಬಬೇಕಂತ ಜವಾಬ್ದಾರಿ ನಮ್ಮ ಮೇಲೆ ಎಲ್ಲರ ಮೇಲೆ ಇದೆ. ಈ ರಾಜ್ಯದ ಜನರ ಬಗ್ಗೆ, ರೈತರ ಬಗ್ಗೆ, ಯುವಕರ ಬಗ್ಗೆ ಚಿಂತನೆ ಬಿಟ್ಟು ಅವ್ರ ಸಮಸ್ಯೆಗಳನ್ನು ಸರ್ಕಾರದ ಮುಂದೆ ಅವರು ತಗೊಂಡು ಬಂದು ಚರ್ಚೆ ಮಾಡ್ತಕ್ಕಂಥ ಜವಾಬ್ದಾರಿ ಈ ರಾಜ್ಯದ ವಿರೋಧ ಪಕ್ಷಕ್ಕೆ, ಮುಖ್ಯವಾಗಿ BJPಗಿದೆ. ಆದರೆ ಅದನ್ನು ಬದಿಗಿಟ್ಟು ರಾಜಕಾರಣ ಮಾಡೋಕ್ಕೋಸ್ಕರ ಈ ಇಶ್ಯೂವನ್ನು ತಗೊಂಡು ನಾವು ಅಸೆಂಬ್ಲಿ ನಡೆಸೋದಕ್ಕೆ ಬಿಡೋದಿಲ್ಲ ಅಂತ ಏನಾದರೂ BJPಯವರು ಹೇಳ್ತಾ ಇದ್ರೆ ಅದು ಜನರಿಗೆ ಒದಗಿಸ್ತಕ್ಕಂಥ ಒಂದು
ದ್ರೋಹ ಅಂತ ನಾನು ಹೇಳೋಕ್ಕೆ ಬಯಸ್ತೇನೆ. ಸರ್, ಈಗ ರಾಜ್ಯದಲ್ಲಿ ಒಂದು ತಂಬಾಕು ನಿಕೋಟಿನ್ ಉತ್ಪನ್ನಗಳನ್ನ ಬ್ಯಾನ್ ಮಾಡಿದ್ದಾರೆ. ಇದು ಸರ್ಕಾರದ ಕ್ರಮಕ್ಕೆ ಎಲ್ಲರೂ ಶ್ಲಾಘನೆ ವ್ಯಕ್ತವಾಗ್ತಿದೆ. ಇದ್ರ ಬಗ್ಗೆ ಏನಾಗುತ್ತೆ? ರಾಜ್ಯದ ಜನರ, ನಾನು ಇದನ್ನು ನೋಡಿ ಅರ್ಥ ಮಾಡ್ಕೋಬೇಕು, ನಾನು ಅರ್ಥ ಮಾಡ್ಕೊಂಡಿಲ್ಲ. ಆದರೆ ಮೇಲ್ನೋಟಕ್ಕೆ ನೀವು ಏನು ಹೇಳ್ತಾ ಇದ್ದೀರಿ ಅದಕ್ಕೆ ಉತ್ತರಿಸಬೇಕು. ಅಂದರೆ ರಾಜ್ಯದ ಜನರ ಆರೋಗ್ಯವನ್ನು ಕಾಪಾಡುವುದಕ್ಕೆ ರಾಜ್ಯ ಸರ್ಕಾರ ಏನೇನು ಮಾಡಬೇಕು ಅದೆಲ್ಲ ಕ್ರಮವನ್ನು ನಾವು ನಿರ್ದಿಷ್ಟವಾಗಿ ನಾವು ತಗೋತೇವೆ. ಜನರ ಆರೋಗ್ಯ ಭಾಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮ ಈ ರಾಜ್ಯ ಸರ್ಕಾರಕ್ಕೆ. ಅದರ ಪರವಾಗಿ ನಾವು ನಿಲ್ತೇವೆ. ಜನರ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅದೇ ನಿಟ್ಟಿನಲ್ಲಿ ಈ ಕ್ರಮವನ್ನು ತಗೊಂಡಿರ್ತಕ್ಕಂಥದ್ದು ಅಂತ ನಾನು ಹೇಳಕ್ಕೆ ಬಯಸ್ತೇನೆ.